ಸೊ ಇವುಗಳಿಗೆ ಇನ್ಮುಂದೆ ನಾವು ಕಾಲ ನಿಯಮಿತವಾಗಿ ಪ್ರಗತಿ ಪರಿಶೀಲನೆ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ಆರಂಭ ಮಾಡಿದ್ದೇವೆ. ಹಿಂದೆ ತುಷಾರ್ ಅವರು ಎಸ್ ಆಗಿ ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ರು. ಚೀಫ್ ಕಮಿಷನರ್ ಅವರು ಕೂಡ ರೆಗ್ಯುಲರ್ಲಿ ಪ್ರಗತಿ ಪರಿಶೀಲನೆ ಮಾಡ್ತಾ ಇರ್ತಾರೆ. ಆದರೆ ಮಂತ್ರಿಗಳ ಹಂತದಲ್ಲಿ ಪ್ರತಿ ತಿಂಗಳು ಈ ಕಾರ್ಯಕ್ರಮಗಳ ಪ್ರಗತಿಯನ್ನ ರಿವ್ಯೂ ಮಾಡುವಂತಹದ್ದು ಇರಲಿಲ್ಲ. ಸೊ ಈಗ ಅದು ಆರಂಭ ಮಾಡಿದ್ದೇವೆ. ಇರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾನು ಇತ್ತೀಚಿನ ವರ್ಷಗಳದ್ದು ಹೇಳ್ತಾ ಇಲ್ಲ, ಯಾವತ್ತಿಂದನೂ ಕೂಡ ಇಲ್ಲ. ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಪ್ರತಿ ತಿಂಗಳು ಒಂದು KDP ಮೀಟಿಂಗು ಆಗುತ್ತೆ. 3 ತಿಂಗಳಿಗೆ ಒಮ್ಮೆ ಮಂತ್ರಿಗಳಿಂದ ಪ್ರಗತಿ ಪರಿಶೀಲನೆ ಸಭೆ KDP ಮೀಟಿಂಗ್ ಆಗುತ್ತೆ. ಆದರೆ ಬೆಂಗಳೂರು ನಗರದಲ್ಲಿ ಈ ರೀತಿಯ ಯಾವುದೂ ಒಂದು ವ್ಯವಸ್ಥೆ ಇಲ್ಲ. ಮಂತ್ರಿಗಳ ಹಂತದಲ್ಲಿ ನಿಯಮಿತವಾಗಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲ. ಅದನ್ನು ಆರಂಭ ಮಾಡಿದ್ದೇವೆ. ಸೊ ನಾವೇನು ಒಂದು ಉದಾಹರಣೆಗೆ 10 ಪ್ರಯಾರಿಟಿ ಪ್ರೋಗ್ರಾಮ್ಸ್ ಅಂತ ತಗೊಳ್ತೇವೆ, ಅವುಗಳನ್ನ ಪ್ರತಿ ತಿಂಗಳು ಕೂಡ ರಿವ್ಯೂ ಮಾಡುವಂತ ಕೆಲಸವನ್ನ ಆರಂಭ ಮಾಡಿದ್ದೇವೆ. ತಿಂಗಳಿಗೆ ಒಮ್ಮೆ ರಿವ್ಯೂ ಮಾಡಿದ್ರೆ ACS ಮತ್ತೆ ಚೀಫ್ ಕಮಿಷನರ್ ಅವರು ಮಧ್ಯದಲ್ಲಿ ಅವರು ಕೂಡ ರಿವ್ಯೂ ಮಾಡ್ತಾರೆ. ಸೊ ಹಾಗಾಗಿ ತಿಂಗಳಿಗೆ 2 ಬಾರಿ ಕನಿಷ್ಠ ರಿವ್ಯೂ ಆಗುತ್ತೆ. ಇದರಿಂದ ಜನಗಳಿಗೆ ಏನು ಆಡಳಿತದಲ್ಲಿ ಸುಧಾರಣೆಯನ್ನ ಬಯಸ್ತಾ ಇದ್ದಾರೆ ಅದು ಆಗಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರಗತಿ ಪರಿಶೀಲನೆ ಅವಶ್ಯಕ. ಎರಡನೇದು, ಜನ ನಮ್ಮ ಕಚೇರಿಗೆ ಹುಡುಕೊಂಡು ಬಂದು ಸಮಸ್ಯೆಗಳನ್ನ ಪರಿಹಾರ ಪಡೆದುಕೊಳ್ಳೋದಕ್ಕಿಂತ ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದ್ರೆ ಎಷ್ಟೋ ಕೆಲಸಗಳು ತಾನೇ ತಾನಾಗಿ ಆಗ್ತವೆ. ಅದರಿಂದ ಜನ ಕಷ್ಟ ಅನುಭವಿಸೋದಕ್ಕೂ ಕೂಡ ನಾವು ಮೂಲದಲ್ಲೇ ಪರಿಹಾರ ಕೊಡಬಹುದು. ಆಡಳಿತ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೆ, ಆಡಳಿತ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೂ ಕೂಡ ಈ ರೀತಿಯಾದಂತಹ ನಿಯಮಿತವಾಗಿ ಟೈಮ್ ಟು ಟೈಮ್ ಕೆಲವು ಪ್ರಮುಖ ಕಾರ್ಯಕ್ರಮಗಳ ಆಗು ಹೋಗುಗಳನ್ನ ನಾವು ನಿಗಾ ವಹಿಸಿದ್ರೆ ಎಷ್ಟೋ ಕೆಲಸಗಳು ತಾನೇ ತಾನಾಗಿ ಆಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಣ್ಣ ಕೆಲಸಗಳಿಗೂ ಕೂಡ ಜನ ಅಲಿಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಆ ಉದ್ದೇಶಗಳಿಂದ ಈ ಒಂದು ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ. ಈಗ ನಾವು ಜವಾಬ್ದಾರಿ ತಗೊಂಡ್ಮೇಲೆ ಸಾರ್ವಜನಿಕರಿಂದ ಬರ್ತಕ್ಕಂತಹ ದೂರುಗಳ ಅವುಗಳ ಪರಿಹಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನಾವು ಕೊಟ್ಟಿದ್ದೇವೆ. ಸಹಾಯ ಅಂತ ಹೇಳಿ ನಮ್ಮ GBA ವತಿಯಿಂದ ಎಲ್ಲ ಕಾರ್ಪೊರೇಷನ್ಗಳಿಗೆ ಒಂದು ಗ್ರೀವೆನ್ಸ್ ರಿಡ್ರೆಸಲ್ ಅಂದ್ರೆ ದೂರುಗಳ ಪರಿಹಾರ ವ್ಯವಸ್ಥೆ ಇದೆ. ಸಹಾಯ ಮುಖಾಂತರ ಜನ ಆನ್ಲೈನ್ ಅಲ್ಲಿ ಇದಕ್ಕೆ ಸಹಾಯ ಪೋರ್ಟಲ್ ಅಲ್ಲಿ ಆಪ್ ಅಲ್ಲಿ ನಮಗೆ ಏನೇ ಒಂದು ಕುಂದುಕೊರತೆ ಇದ್ರೆ ಅದನ್ನ ನಮ್ಮ ಗಮನಕ್ಕೆ ತರಬಹುದು. ಅದರಲ್ಲಿ GBA ರಚನೆ ಆದ್ಮೇಲೆ ಇಲ್ಲಿವರೆಗೆ 75,152 ಕುಂದುಕೊರತೆಗಳನ್ನ ದೂರುಗಳನ್ನ ದಾಖಲಿಸಿದ್ದಾರೆ ನಮಗೆ. ಅದರಲ್ಲಿ ಇಲ್ಲಿವರೆಗೂ ಕೂಡ 73,985 ದೂರುಗಳ ಪರಿಹಾರ ಆಗಿದೆ. ಬಾಕಿ 1,167 ಇದೆ.